ಈ ಚಳಿಗಾಲ ಬಂತಂದ್ರೇ ಈರುಳ್ಳಿದು ಮೇಂಟೆನೆನ್ಸ್ ತುಂಬಾ ಕಷ್ಟ ಆಗಿಬಿಡುತ್ತೆ. ಬಿಕಾಸ್ ಈ ಥಂಡಿಗೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಹಾಗೆ ಬಿಟ್ಟರೆ ಕೊಳ್ತೆ ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ಬಿಸಿಲಿರೋ ದಿವಸ ಒಂದು 2-3 ಗಂಟೆ ಕಾಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಈರುಳ್ಳಿ ಹಾಳಾಗೋದು ಇಲ್ಲ ಮತ್ತು ತುಂಬ ದಿನ ಬರುತ್ತೆ. ಟೆರೆಸ್ ಮೇಲಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಳಗೆ ಇಂಡೋರ್ ಪ್ಲಾಂಟ್ಸ್ ಇತ್ತಲ್ಲ, ಅದಕ್ಕೆಲ್ಲ ನೀರೆಲ್ಲ ಹಾಕಿ ಸ್ಪ್ರೇ ಮಾಡಿ ಎಲ್ಲ ತುಂಬಾ ದಿನ ಆಗಿತ್ತು. ವೆಕೇಷನ್ ಅಂತ ಹೋಗಿದ್ವಲ್ಲ, ಆಗಿಂದ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗೋಗಿತ್ತು. ಸರಿ, ಗಿಡಗಳಿಗೆಲ್ಲ ನೀರು ಹಾಕಿ ಹಾಗೆ ಎಲೆಗಳಿಗೆಲ್ಲ ನೀರು ಸ್ಪ್ರೇ ಮಾಡಿದ್ರೆ ಹಾಗೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಇಂಡೋರ್ ಪ್ಲಾಂಟ್ಸ್ನು ಕ್ಲೀನ್ ಮಾಡಿ ನೀರು ಹಾಕಿ ಸ್ಪ್ರೇ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಈ ಗಿಡ ಮರಗಳೆಲ್ಲ ಎಷ್ಟು ಚಂದ ಅಲ್ವಾ, ಅವು ನಮಗೆ ಎಷ್ಟೊಂದು ಕೊಡುತ್ತವೆ. ಮನೆಯಲ್ಲಿಟ್ಟರೆ ಮನೇನ ಬ್ಯೂಟಿಫೈ ಮಾಡುತ್ತೆ, ಆಚೆ ಇಟ್ಟರೆ ಏರ್ ಪ್ಯೂರಿಫೈ ಮಾಡುತ್ತೆ, ನೋಡಿದ ತಕ್ಷಣ ಮನಸ್ಸಿಗೆ ಮುದ ನೀಡುತ್ತೆ, ಒಳ್ಳೆ ಗಾಳಿ ಕೊಡುತ್ತೆ. ಸೊ ನಾವು ಅದಕ್ಕೆ ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಸ್ವಲ್ಪ ನೀರು ಹಾಕ್ಬೋದು, ಒಳ್ಳೆ ಆರೈಕೆ ಮಾಡ್ಬೋದು, ಒಂದಷ್ಟು ಪ್ರೀತಿ ಕೊಡ್ಬೋದು, ಅಷ್ಟೇ.